ರಾಜ್ಯದಲ್ಲಿ ಮಿತಿ ಮೀರಿದ ಫೈನಾನ್ಸ್ ಹಾವಳಿ. ಬಜಾಜ್ ಫೈನಾನ್ಸ್ ಕಿರುಕುಳ, ಜನರ ಪರದಾಟ. ಕರ್ನಾಟಕದಲ್ಲಿ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳ ಹೆಚ್ಚಾಗಿದ್ದು, ಸಾಲ ವಾಪಸ್ ಮಾಡೋದಕ್ಕೆ ವಿಳಂಬ ಆದರೆ ಆ ಫೈನಾನ್ಸ್ ಸಿಬ್ಬಂದಿ ನೀಡುವಂತಹ ಕಿರುಕುಳದಿಂದ ಜನರು ಆತ್ಮಹತ್ಯೆ ಮಾಡಿಕೊಳ್ಳೋದು, ಮನೆ ಬಿಟ್ಟು ಪರಾರಿಯಾಗುವಂತಹ ಘಟನೆಗಳು ನಡೀತಾ ಇರುತ್ತೆ. ಕುಟುಂಬಗಳನ್ನು ಬೀದಿಗೆ ತಳ್ಳುವಂತಹ ಘಟನೆಗಳು ವ್ಯಾಪಕವಾಗಿವೆ. ಇನ್ನು ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳ ಹಾವಳಿಗೆ ಬ್ರೇಕ್ ಹಾಕಲು ಎಷ್ಟೇ ಪ್ರಯತ್ನ ಪಟ್ಟರೂ ಕಂಪ್ಲೀಟ್ ಆಗಿ ಅದನ್ನು ತಡೆಯೋಕೆ ಮಾತ್ರ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ತಂದ್ರೂ ಸಹ ನಿಲ್ತಾ ಇಲ್ಲ. ಹೌದು, ಸರ್ಕಾರ ಫೈನಾನ್ಸ್ ಕಿರುಕುಳಕ್ಕೆ ತಡೆ ಹೇರಿದ್ರೂ ಕ್ಯಾರೆ ಅನ್ನದೇ ಬಡ ಜನರ ರಕ್ತ ಹೀರ್ತಾ ಇದೆ. ವೀಕ್ಷಕರೇ, ಬಜಾಜ್ ಫೈನಾನ್ಸ್ ಪಡೆಯೋ ಮುನ್ನ ಎಚ್ಚರ. ಇತ್ತೀಚೆಗೆ ಬಜಾಜ್ ಫೈನಾನ್ಸ್ ಕಿರುಕುಳವಂತೂ ಮಿತಿ ಮೀರಿದೆ. ಬಡ್ಡಿ ಸಾಲ ಕೊಡ್ತೀವಿ, ಕಿರುಕುಳ ನೀಡಲ್ಲ, RBI ಮಾನದಂಡ ಪಾಲಿಸ್ತೇವೆ ಅಂತ ಹೇಳಿಕೊಂಡು ಬಜಾಜ್ ಫೈನಾನ್ಸ್ನವರು ಬಡವರನ್ನ ಟಾರ್ಗೆಟ್ ಮಾಡಿ ಸಾಲ ಕೊಟ್ಟು ಬಡ್ಡಿ ಅನ್ನೋ ಹೆಸರಲ್ಲಿ ಬಡವರ ರಕ್ತ ಹೀರ್ತಿದ್ದಾರೆ. ತಿಂಗಳು ಮುಗಿಯಂಗಿಲ್ಲ, ಮನೆಗಳ ಹತ್ರ ಹೋಗಿ ಜನರಿಗೆ ಟಾರ್ಚರ್ ಕೊಡ್ತಾರೆ. ಬೆಳಗ್ಗೆ ಹೊತ್ತು ಸಾಲದು ಅಂತ ರಾತ್ರಿ ಸಮಯದಲ್ಲೂ ಮನೆಗಳ ಬಳಿ ಹೋಗಿ ಫೈನಾನ್ಸ್ ಕಟ್ಟಿ ಅಂತ ಅವರ ಪ್ರಾಣ ಹಿಂಡ್ತಿದ್ದಾರೆ. RBI ಮಾನದಂಡ ಪಾಲಿಸ್ತಿಲ್ಲ ಬಜಾಜ್ ಫೈನಾನ್ಸ್. ನಡು ರಸ್ತೆಯಲ್ಲೇ ವಾಹನ ನಿಲ್ಲಿಸಿ ಜನರಿಗೆ ಕಿರುಕುಳ. ಸಾಲ ತೆಗೆದುಕೊಂಡಿದ್ದಾರೆ, ಸಾಲ ವಾಪಸ್ ಮರುಪಾವತಿ ಮಾಡಬೇಕು ನಿಜ. ಹಾಗಂತ ಯಾವುದೇ ಫೈನಾನ್ಸ್ ಕಂಪನಿ ಟಾರ್ಚರ್ ಕೊಡುವಂತೆ ಇಲ್ಲ. ಯಾವುದೇ ಫೈನಾನ್ಸ್ ಆಗಿರಲಿ, ಅದು RBI ಮಾನದಂಡದ ಕೆಳಗೆ ಕೆಲಸ ಮಾಡಬೇಕು. ಆದರೆ ಈ ಬಜಾಜ್ ಫೈನಾನ್ಸ್ ಅವರು RBI ಮಾನದಂಡಗಳನ್ನು ಲೆಕ್ಕಿಸ್ತಾ ಇಲ್ಲ. ಅದನ್ನು ಗಾಳಿಗೆ ತೂರಿ ಹಣವನ್ನು ವಸೂಲಿಗೆ ನಿಂತಿದ್ದಾರೆ. ಸಾಲ ವಸೂಲಾತಿ ಪ್ರಯತ್ನಗಳ ಭಾಗವಾಗಿ ತನ್ನ ವಸೂಲಾತಿ ಏಜೆಂಟ್ಗಳು ಗ್ರಾಹಕರ ಮೇಲೆ ಕಿರುಕುಳ ಅಥವಾ ಬೆದರಿಕೆಯನ್ನು ಹಾಕ್ತಿದ್ದಾರೆ. RBI ನಿರ್ದೇಶನಗಳಿಗೂ ಡೋಂಟ್ ಕೇರ್. ಬಜಾಜ್ ಫೈನಾನ್ಸ್ ಹಗಲು ರಾತ್ರಿ ಜನರಿಗೆ ಕಿರುಕುಳ ಕೊಡೋದು ಮಾತ್ರ ನಿಲ್ಲಿಸಿಲ್ಲ ನೋಡಿ. ಹೌದು, ಫೈನಾನ್ಸ್ ಕೊಟ್ಟಿದ್ದೀವಿ ಅನ್ನೋ ದರ್ಪ, ಕಾನೂನಿನ ಎಲ್ಲೆ ಮೀರಿ ವರ್ತಿಸ್ತಿದ್ದಾರೆ ಈ ಬಜಾಜ್ ಫೈನಾನ್ಸ್ನವರು. ನಡು ರಸ್ತೆಯಲ್ಲಿ ಹಣ ಕಟ್ಟಿಲ್ಲ ಅಂತ ವಾಹನಗಳನ್ನು ಎತ್ಕೊಂಡು ಹೋಗ್ತಿದ್ದಾರೆ. ಹೌದು, ಮಹಿಳೆಯರು ಅಂತಾನು ನೋಡದೆ ನಡು ರಸ್ತೆಯಲ್ಲೇ ದರ್ಪ ದೌರ್ಜನ್ಯವೆಸಗಿದ್ದಾರೆ. ಇದು ಎಂಥ ನೀಚ ಕೆಲಸ ಅಂತ ನೀವೇ ಯೋಚನೆ ಮಾಡಿ. ಹಣ ಕಟ್ಟಿ ಅಂದರೆ ರಸ್ತೆಗೆ ಬಂದು ವಾಹನವನ್ನು ಕಿತ್ಕೊಂಡು ಹೋಗೋದು ಎಷ್ಟು ಸರಿ? ಒಂದು ವೇಳೆ ಫೈನಾನ್ಸ್ ಕಟ್ಟಿಲ್ಲ ಅಂದರೆ ಮೊದಲಿಗೆ ಪೊಲೀಸ್ ಠಾಣೆಗೆ ದೂರನ್ನು ಕೊಡಬೇಕು. ಆಗ ಪೊಲೀಸರು ಕ್ರಮವನ್ನು ಕೈಗೊಳ್ತಾರೆ. ಆದರೆ ಬಜಾಜ್ ಫೈನಾನ್ಸ್ನವರು ಕಾನೂನನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಯಾವ ಪೊಲೀಸ್ ಠಾಣೆಗೂ ಹೋಗಲ್ಲ. ಹಣ ಕೊಟ್ಟಿಲ್ಲ ಅಂದರೆ ಇವರೇ ಪೊಲೀಸ್ ಆಗಿ ಬಿಡ್ತಾರೆ. ಜನರಿಗೆ ಟಾರ್ಚರ್ ಮಾಡಿ ಹಣ ವಸೂಲಿ ಮಾಡ್ತಿದ್ದಾರೆ ನೋಡಿ. ನೋಡಿದ್ರಲ್ಲ, ಈ ಬಜಾಜ್ ಫೈನಾನ್ಸ್ನವರು ಯಾವ ರೀತಿ ಬಡವರ ರಕ್ತ ಹೀರ್ತಿದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಇನ್ನು ಈ ಬಜಾಜ್ ಫೈನಾನ್ಸ್ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಇನ್ನಾದರೂ ಜನ ಎಚ್ಚೆತ್ತು ಇಂತಹ ಫೈನಾನ್ಸ್ಗಳಲ್ಲಿ ಹಣ ಪಡೆಯೋ ಮುನ್ನ ಯೋಚನೆ ಮಾಡಿ. ಸ್ಪಷ್ಟವಾಗಿ ಹೇಳೋದಾದ್ರೆ, ಈ ಬಜಾಜ್ ಫೈನಾನ್ಸ್ನಲ್ಲಿ ಹಣ ಪಡಿಲೇಬೇಡಿ. ಈ ಬಜಾಜ್ ಫೈನಾನ್ಸ್ನಿಂದ ಎಷ್ಟು ದೂರ ಉಳಿದ್ರೆ ಅಷ್ಟು ನಿಮಗೆ ಒಳ್ಳೆಯದು ವೀಕ್ಷಕರೇ.